ನಿಮ್ಮ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಗಳು ಇಷ್ಟಿಷ್ಟು ದೇಶಗಳಿಗೆ ಯಾವ ರೀತಿ ಅದು ಪಸರಿಸ್ತಾ ಹೋಯ್ತು. ಆಯ್ತು, ನೀವಂತ ತಿಳ್ಕೊಳ್ಳಿ, ನೀವು ಇವರು ನಮ್ಮಲ್ಲಿ ಭಾರತದಲ್ಲಿರುವಂತಹ ಮುಸಲ್ಮಾನರು, ನಾನು ಎಲ್ಲರನ್ನೂ ಹೇಳಲ್ಲ, ಒಳ್ಳೆ ಮುಸಲ್ಮಾನರು ಬಹಳಷ್ಟು ಜನ ಇದ್ದಾರೆ, ಒಳ್ಳೆಯವರು ಮಾತಾಡಲ್ಲ, ಅದೇ ಸಮಸ್ಯೆ ಅಷ್ಟೇನೆ. ರೋಗ್ ಎಲಿಮೆಂಟ್ಸ್ ಇರ್ತಾರಲ್ಲ, ಅವ್ರದ್ದು ರಾರಾಜಿಸ್ತಾ ಇರ್ತಾರೆ. ನಾವು ಆ ಕಾರಣಕ್ಕೋಸ್ಕರ ನಾವು ತಕರಾರು ಎತ್ತಂದ್ರೆ, ಯಾಕಂದ್ರೆ ನಾಗರಿಕ ಸಮಾಜ ಇಸ್ಲಾಂ ನಲ್ಲಿ ಮುಸ್ಲಿಂ ಸೊಸೈಟಿ ಏನಿದೆ, ಅವ್ರ ಸಮುದಾಯದಲ್ಲಿರುವಂತಹ ರೋಗ್ ಎಲಿಮೆಂಟ್ಸ್ ಅನ್ನ ಅದ್ರ ವಿರುದ್ಧ ಅವರೇ ಧ್ವನಿ ಎತ್ತಿ ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾನು ಗಂಭೀರ ಆರೋಪ ಪ್ರತಾಪ್ ಸಿಂಹ ಅವರೇ, ಕರ್ನಾಟಕದಲ್ಲಿ ಒಂದ್ ನಿಮಿಷ ಹೇಳ್ಬಿಡ್ತೀನಿ ನೋಡಿ. ನಮಗೆ ಗ್ರೇಟ್ ಸಿವಿಲೈಸೇಷನ್ಗಳಿಗೆ ಹೋಗೋಣ. ನಾವು ಇರಾಕ್ ಅಂತಲ್ಲಿ ಹೋದ್ರೆ ನಮಗೆ ನೀವು ಆ ಕಾಲದಲ್ಲಿ ನಮಗೆ ಇರಾಕ್ ಬ್ಯಾಬಿಲೋನಿಯನ್ ನಮಗೆ ಸಿವಿಲೈಸೇಷನ್ ಅಂತಿತ್ತು. ಅದನ್ನು ನುಂಗಿ ನೀರು ಕೊಡದವ್ರು ಯಾರು? ಇಸ್ಲಾಂ ಅಲ್ವಾ? ಪರ್ಷಿಯನ್ ಸಿವಿಲೈಸೇಷನ್, ಗ್ರೇಟ್ ಸಿವಿಲೈಸೇಷನ್. ಇವತ್ತು ಇರಾನಿ ಸ್ಥಿತಿ ಏನಾಗಿದೆ? ಆಯ್ತು, ಅಲ್ಲಿನ ಮೂಲ ಸಂಸ್ಕೃತಿನ ಇಸ್ಲಾಂ ಒಂದು ಸಾರಿ ತನ್ನ ಕಬ್ಜಾಕ್ಕೆ ತಗೊಂಡಾದ ನಂತರ ಇರಾಕ್ ಅಲ್ಲಿ ಅದರ ಮೂಲ ಸಂಸ್ಕೃತಿ ಉಳಿತಾ? ಇರಾನ್ ನಲ್ಲಿ ಅದರ ಮೂಲ ಸಂಸ್ಕೃತಿ ಉಳಿತಾ? ಕ್ರಿಶ್ಚಿಯಾನಿಟಿ ಯಾವತ್ತು ಗ್ರೇಟ್ ರೋಮನ್ ಎಂಪೈರ್ ನೋಡಿ, ರೋಮನ್ ಎಂಪೈರ್ ಅನ್ನ ಅದನ್ನ ಅಲ್ಲಿ ಇದ್ದಂತ ಆ ಜಾಗವನ್ನು ಅವರು ಕಬಳಿಸಾದ ನಂತರ ಆ ರೋಮನ್ ಸಿವಿಲೈಸೇಷನ್ ಉಳಿತಾ? ಗ್ರೀಕ್ ಸಿವಿಲೈಸೇಷನ್, ಗ್ರೇಟ್ ಸಿವಿಲೈಸೇಷನ್, ಆ ಗ್ರೀಕ್ ಸಿವಿಲೈಸೇಷನ್ ಅಂತ ಉಳಿದಿದ್ಯಾ? ನೋಡಿ, ಇವರಲ್ಲಿ ನಮ್ಮಲ್ಲಿ ಬಹಳ ಸರಿ ಹೇಳ್ತೀವಿ ವಿವಿಧತೆಯಲ್ಲಿ ಏಕತೆ, ಅಂದ್ರೆ ಹಿಂದೂ ಮುಸ್ಲಿಮು ಕ್ರೈಸ್ತ ಎಲ್ಲ ಒಟ್ಟಿಗೆ ಇರೋದನ್ನು ವಿವಿಧತೆಯಲ್ಲಿ ಏಕತೆ ಅಂತ ಕೆಲವರು ಬಹಳ ತಪ್ಪಾಗಿ ಹೇಳ್ತಾರೆ. ವಿವಿಧತೆಯಲ್ಲಿ ಏಕತೆ ಅಂತಂದ್ರೆ ನಮ್ದು ನೋಡಿ, ಇತ್ತೀಚೆಗೆ ಮಂಗಳಗೌರಿ ವ್ರತ ಆಯ್ತು, ಮನೇಲಿರೋ ಹೆಣ್ಮಕ್ಳು ಮಾಡಿರು. ಮರುದಿನ ಗಣೇಶ ಚತುರ್ಥಿ ಆಯ್ತು, ಮನೇಲಿರೋ ಗಂಡು ಮಕ್ಳು ಮಾಡಿರು. ನೋಡಿ, ಇಲ್ಲಿ ಇವತ್ತು ಡಿಜೆ ಹಾಕಿ ಕುಣಿತಾರೆ, ಹುಡುಗರು ಕುಣಿತಾ ಇದ್ದಾರೆ, ಹುಡುಗಿಯರೇನು ಬಂದಿಲ್ಲ. ನಮ್ಮಲ್ಲಿ ಏನು ಅಂತಂದ್ರೆ ಅಸ್ಸಾಂನಲ್ಲಿ ಒಂದು ಬಿಹು ಅಂತ ಮಾಡ್ತಾರೆ, ನಾವು ಸಂಕ್ರಾಂತಿ ಎಂದು ಮಾಡ್ತೀವಿ, ಅಲ್ಲಿ ಓಣಂ ಅಂತ ಮಾಡ್ತಾರೆ, ಇನ್ನೊಂದ್ ಕಡೆ ಪುತ್ತರಿ ಮಾಡ್ತೀವಿ. ಹೀಗೆ ನಮ್ಮಲ್ಲಿ ಬೇರೆ ಬೇರೆ ಕಡೆ ನಮ್ಮ ಬೇರೆ ಬೇರೆ ಸಂಸ್ಕೃತಿಗಳಿದೆ. ಹಾಗಾಗಿ ನಮ್ಮಲ್ಲಿ ಭಾಷೆ ಬದಲಿದೆ, ಆದ್ರೆ ನಮ್ಮ ಆರಾಧನಾ ಪದ್ಧತಿನೂ ಕೂಡ ಬದಲಿದೆ. ಆದ್ರೂ ಕೂಡ ನಮ್ಮಲ್ಲಿ ಒಂದು ಅನ್ನೋದು ಕಾಣಿಸ್ತೀವಿ ನಾವು. ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಗೆ ಹೋಗಿ ಅವರಲ್ಲಿ ಯುನಿಟಿ ಇನ್ ಡೈವರ್ಸಿಟಿ ಇಲ್ಲ, ಅವ್ರದ್ದು ಯುನಿಟಿ ಇನ್ ಯೂನಿಫಾರ್ಮಿಟಿ ಇದೆ. ನೀವು ಅರಬ್ ಅಲ್ಲಿರುವಂತಹ ಮುಸ್ಲಿಂ ನೋಡಿ, ಅವರ ಉಡುಗೆ ತೊಡುಗೆ ನೋಡಿ, ಅವರ ಪ್ರಾರ್ಥನೆ ಮಾಡುವಂತ ವಿಧಾನ ನೋಡಿ, ಒಂದೇ ತರ ಬಾಗಿ ಬೊಗಸೆ ಇಟ್ಟು ಅವ್ರು ಮಾಡ್ತಾರಲ್ಲ ಅದೇ ತರ. ಇಲ್ಲ ಅಲ್ಲ, ತಪ್ಪಂತ ನಾನು ಹೇಳ್ತಲ್ಲ. ನಮ್ಮ ದೇಶದ ನಮ್ಮ ಮೂಲ ಸಂಸ್ಕೃತಿಯ ಹಿರಿಮೆ ಬಗ್ಗೆ ನಾನು ಹೇಳಿದೆ. ಅದೇ ರೀತಿ ಕ್ರಿಶ್ಚಿಯನ್ಸ್, ಬೆತ್ಲೆಹೇಮ್ ಇರ್ಬೋದು, ರೋಮಲ್ಲಿ ಇರುವಂತಹ ಕ್ರಿಶ್ಚಿಯನ್ ಒಂದೇ, ಇಲ್ಲಿ ಕನ್ವರ್ಟ್ ಆಗಿರುವ ನಮ್ಮ ಕಾಲೋನಿಯಲ್ಲಿ ಕನ್ವರ್ಟ್ ಆಗಿರೋ ಕ್ರಿಶ್ಚಿಯನ್ ಒಂದೇ ತರ ಅವ್ರದ್ದು. ನಮ್ಮಲ್ಲಿ ಮಾತ್ರ ಆ ವಿವಿಧತೆಯಲ್ಲಿ ಏಕತೆ ಇರೋದು, ಅವ್ರದ್ದು ಯೂನಿಟಿ ಇನ್ ಯೂನಿಫಾರ್ಮಿಟಿ ಇರೋದು, ಒಂದೇ ತರದಲ್ಲಿ ಅವ್ರದ್ದು ಯೂನಿಟಿ ಇರುವಂತದ್ದು. ಇವತ್ತು ಅವರ ಪವಿತ್ರ ಭೂಮಿಗಳೇನಿದೆ ನಮ್ಮ ಗಡಿ ಆಚೆಗಿದಾವೆ, ನಿಷ್ಠೆ ಅಲ್ಲೇ ಇಟ್ಕೊಂಡಿರ್ತಾರೆ. ನೀವು ಇಲ್ಲಿಯವರು ಆಗಿದ್ದೀರಲ್ವಾ, ಇಲ್ಲೇ ಇದ್ದೀರಲ್ಲ, ನೀವು ನಂಬಬೇಡಿ ಅಂತ ಹೇಳಲ್ಲ, ನಂಬಿಕೆಯಲ್ಲಿ ಇಟ್ಕೊಳ್ಳಿ. ನೀವೆಲ್ಲ 1970 ಅಲ್-ಅಕ್ಸ ಮಸ್ಜಿದ್ ಥರ್ಡ್ ಹೋಲಿಯೆಸ್ಟ್ ಮಸ್ಜಿದ್ ಅದು ಇಸ್ರೇಲ್ ಅಲ್ಲಿ ಡೆಮಾಲಿಷ್ ಆಗಿದೆ ಅಂತ ಏನೋ ಒಂದು ಪುಕಾರತ್ತು ಅಂತ ಹೇಳಿ ಕೂಡಲೇ ನೀವು ಗುಜರಾತ್ ಅಲ್ಲಿ ನೀವು ದಂಗೆಗಿಳಿತೀರಿ. ಬ್ರಿಟಿಷರು ಆಟಮನ್ ಟರ್ಕ್ಸ್ ನ ಕೆಳಗಡೆ ಹಾಕಿರೋ ಕ್ಯಾಲಿಫಟ್ ಅಂದ್ರೆ ಖಲೀಫಾ ಅಂತಂದ್ರೆ ಇವತ್ತು ಜಗತ್ತಿನ ಮುಸ್ಲಿಂ ರಾಷ್ಟ್ರಗಳಿಗೆ ಧರ್ಮಗುರು ಆಗಿದ್ದ. ಅವನ್ನ ಪದಚ್ಯುತ ಮಾಡಿದ ಅಂತಂದ್ರೆ 1919 ಭಾರತದಲ್ಲಿ ಖಿಲಾಫತ್ ಚಳವಳಿ ಪ್ರಾರಂಭ ಮಾಡ್ತೀರಿ. ಬಾಂಗ್ಲಾದೇಶದಲ್ಲಿ ಅಲ್ಲಲ್ಲ ಪ್ರತಾಪ್ ಸಿಂಹ ಅವರೇ, ಬಾಂಗ್ಲಾದೇಶದಲ್ಲಿ ಹಿಂದೂ ಟೆಂಪಲ್ ಮೇಲೆ ಅಟ್ಯಾಕ್ ಆದ್ರೆ ಇಲ್ಲಿರೋ ಹಿಂದೂಗಳು ಮನಸ್ಸು ಮಿಡಿಯುತ್ತೆ. ಒಂದು ನಿಮಿಷ, ಅಲ್ಲಿ ಬ್ರಿಟಿಷರು ಅವ್ರನ್ನ ಪದಚ್ಯುತ ಮಾಡಿರೋದು, ಹೋರಾಟದಲ್ಲಿ ಅವ್ರು ಗೆದ್ಕೊಂಡಿದ್ರು ಆ ಜಾಗನ. ನೀವು ಇಲ್ಲಿರುವಂತ ಹಿಂದೂಗಳ ಮೇಲೆ ತೊಂಡೆ ಬೀಸ್ತೀರಿ. ಆದ್ರೆ ಬಾಂಗ್ಲಾದೇಶದಲ್ಲಿ ಆಯ್ತು, ಬಾಂಗ್ಲಾದೇಶದಲ್ಲಿ ಪ್ರೊಟೆಕ್ಟ್ ಮಾಡಿ, ಮೈನಾರಿಟೀಸ್ ಪ್ರೊಟೆಕ್ಟ್ ಮಾಡಿ ಅಂತ ಹೇಳಿ ಇಲ್ಲಿಂದ ಧ್ವನಿ ಎತ್ತಿದ್ರು. ನೀವು ಹೇಳ್ತಿರೋದು ಹೆಂಗಿದ್ರೆ ಅಂದ್ರೆ ಕೋ ಎಕ್ಸಿಸ್ಟೆನ್ಸ್ ಗೆ ಅವಕಾಶನೇ ಇಲ್ವಾ? ಹಾಗಾದ್ರೆ ಕರ್ನಾಟಕ ನಾವು ಆಚೆ ಬಿಟ್ಬಿಡೋಣ. ಕರ್ನಾಟಕದಲ್ಲಿ ಶತಶತಮಾನಗಳಿಂದ ಹಿಂದೂ ಮುಸ್ಲಿಮರು ಬಾಯಿ ಅನ್ನೋ ರೀತಿಯಲ್ಲಿದ್ದಾರೆ. ಕಾಂಗ್ರೆಸ್ನವ್ರು ನಿಮ್ಮ ಮೇಲೆ ಅಂದ್ರೆ ಬಿಜೆಪಿಗರ ಮೇಲೆ ಮಾಡ್ತಿರೋ ಆರೋಪ ಅಂದ್ರೆ ಬಿಜೆಪಿಗರು ಯಾವಾಗ ಮುನ್ನೆಲೆಗೆ ಬರಬೇಕು ಆಗೆಲ್ಲ ಹಿಂದೂ ಮುಸ್ಲಿಂ ಗಲಾಟೆ ತರ್ತಾರೆ. ಅದರ್ವೈಸ್ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ. ಈಗ ಮದ್ದೂರಿನಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲೊಡಿಲಿಲ್ಲ ಅಂದಿದ್ರೆ ನಾವು ಅಲ್ಲಿಗೆ ಹೋಗುವಂತ ಪರಿಸ್ಥಿತಿ ಬರ್ತಿತ್ತ? ನಾನು ಅಷ್ಟೇ ಕೇಳೋದು. ಕೆರಗೋಡ್ನಲ್ಲಿ ತ್ರಿವರ್ಣ ಧ್ವಜ ಹಾರಿಸಿರುವಂತದ್ದು, ಅದನ್ನು ಇಳಿಸಲಿಲ್ಲ ಅಂದ್ರೆ ಕಾಂಗ್ರೆಸ್ನವರು ನಾವು ಅಲ್ಲಿ ಹೋಗ್ಬೇಕಾದ ಪರಿಸ್ಥಿತಿ ಬರ್ತಿತ್ತ? ಕಳೆದ ವರ್ಷ ನಾಗಮಂಗಲದಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಮಸೀದಿ ಎದುರುಗಡೆ ಕಲ್ಲು ಬಿಸಾಡಿದ್ದು, ಡಿಜೆ ಹಾಕ್ಬೇಡಿ ಅಂತಂದ್ರು. ಅಲ್ಲ, ನಾನ್ ಕೇಳ್ತೀನಿ, ಮಸೀದಿ ಎದುರುಗಡೆ ಹೋದ್ ಕೂಡಲೇ ಡಿಜೆ ಹಾಕ್ಬೇಡಿ ಅಂತೀರಿ. ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇಂದ ರಾತ್ರಿವರೆಗೂ ಅಲ್ಲಾಹನ ಬಿಟ್ರೆ ದೇವ್ರಿಲ್ಲ ಅಂತ ಪ್ರತಿನಿತ್ಯ ನೀವು ಪ್ರಾರ್ಥನೆ ಮಾಡ್ತಿರಲ್ಲ,
ಆದ್ರೆ ನಾನೊಬ್ಬ ಹಿಂದೂ ಆಗಿ ನಾನು ರಾಮಕೃಷ್ಣನಲ್ಲಿ ನಂಬಿಕೆ ಇಟ್ಕೊಳ್ಳೋರಿಗೆ ನಿಮಗೆ ಅಲ್ಲಂದ್ಬಿಟ್ರೆ ದೇವ್ರಿಲ್ಲ ಅಂದ್ರೆ ನನಗೇನ್ ಅನ್ಸ್ಬೇಕು? ನನಗೂ ಸಿಟ್ಟು ಬರ್ಬೇಕಲ್ವಾ? ಆದ್ರೂ ನಾವು ಅದನ್ನ ಸಹಿಸ್ಕೊಂಡಿದೀವಿ. ಆಯ್ತು, ಅವ್ರ ನಂಬಿಕೆ, ಅವ್ರ ಪ್ರಾರ್ಥನೆ ಮಾಡ್ಕೊಳ್ತಿದಾರೆ ಅಂತ. ನಿಮ್ ಎದುರುಗಡೆ ವರ್ಷಕ್ಕೊಂದು ಗಣೇಶ ಪ್ರೊಸೆಷನ್ ನಡೀತೆ. ನೀವು ಪ್ರತಿ ಶುಕ್ರವಾರ ಮಸೀದಿಗೆ ಹೋಗ್ತೀರಿ, ಅವ್ರು ಪ್ರತಿ ಭಾನುವಾರ ಚರ್ಚಿಗೆ ಹೋಗ್ತಾರೆ. ನಾವು ನಮ್ಮ ಹಿಂದೂಗಳು ಎಂತಹ ಒಂದು ದರಿದ್ರ ಮನಸ್ಥಿತಿ ನಮ್ಮ ಹಿಂದೂಗಳಲ್ಲಿ ಇದೆ ಅಂತಂದ್ರೆ, ಕಷ್ಟ ಬಂದಾಗ ಅಷ್ಟೇ ದೇವಸ್ಥಾನಕ್ಕೆ ಹೋಗುವಂತವ್ರು. ಏನಾದ್ರು ಆಗ್ಬೇಕು, ಹರಕೆ ಏನಾದ್ರು ಇತ್ತು, ನಮಗೇನಾದ್ರು ಬೇಡಿಕೆ ಇತ್ತು ಅಂದ್ರೆ ಮಾತ್ರ ಹೋಗ್ತೀವಿ. ನಾನು ಮುಸ್ಲಿಮ್ಸ್ ನಾನು ಕ್ರಿಶ್ಚಿಯನ್ಸ್ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಅವರಲ್ಲಿರುವಂತಹ ಧಾರ್ಮಿಕ ನಿಷ್ಠೆ ಇದೆಯಲ್ವಾ, ಈ ದರಿದ್ರ ಮನಸ್ಥಿತಿಯ ನಿರ್ಭಾವಕ ಈ ಹಿಂದೂಗಳಲ್ಲಿ ಇಲ್ಲ. ಅದು ಕಲ್ತ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ. ಆದ್ರೆ ನಾನು ಕೇಳೋದು ಅಲ್ಲ, ನಾನು ಸ್ಪೆಸಿಫಿಕ್ ವಿಷಯಕ್ಕೆ ಬರೋದೇನು ಅಂತಂದ್ರೆ, ವರ್ಷಕ್ಕೊಂದ್ಸರಿ ಎಲ್ಲೋ ಒಂದ್ ಕಡೆ ಅಲ್ಲಿ ದುರ್ಗಾ ಪೂಜೆ ನಡೆಯುತ್ತೆ, ಇಲ್ಲೊಂದು ಗಣೇಶೋತ್ಸವ ನಡೆಯುತ್ತೆ, ಎಲ್ಲೋ ಒಂದೊಂದ್ ಕಡೆ ನಮ್ಮ ಆಂಜನೇಯಂದು ನಮ್ದು ಹನುಮಾನ್ ಜಯಂತಿಗಳು ನಡೀತವೆ. ವರ್ಷಕ್ಕೆ ಒಂದ್ ಸರಿನೋ 2 ಸರಿನೋ ನಡೆಯುವಂಥದ್ದು. ನೀವು ವರ್ಷದ 365 ದಿನನೂ ಅಲ್ಲಾನ್ ಬಿಟ್ರೆ ದೇವ್ರಿಲ್ಲ ಅಂತೀರಿ. ನಾವು ಅದನ್ನ ಕೇಳಿಸ್ಕೊಳ್ತಾನೆ ಇರ್ತೀವಿ. ಆದ್ರೆ ನೀವು ಒಂದಿನ ಡಿಜೆ ಸೌಂಡಿಗೆ ನಿಮ್ಗೆ ಯಾಕೆ ಸಿಟ್ಟು ಬರುತ್ತೆ? ಅಲ್ಲ, ಪ್ರೊವೊಕೇಶನ್ ಎಲ್ಲಿಂದ ಬಂತು ಹೇಳಿ? ಆಯ್ತು, ನಿಮಗೆ ನಮ್ದು ಇಲ್ಲಿ ತಪ್ಪು ಅಂತ ಹೇಳ್ತೀರಾ. ಕಳೆದ ವರ್ಷ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ ಬಂದ ಚೆಕಪ್ ಮಾಡಿದ್ರು. ಆಯ್ತು, ನೀವು ಒಂದು ಯಾರೊಬ್ಬ ಹುಡುಗ ಒಂದು ಕಿಡಿಗೇಡಿ ಅಂತ ಅನ್ಕೊಳ್ಳೋಣ, ಒಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ ಒಂದು ಪೋಸ್ಟ್, ಆ ಪೋಸ್ಟ್ ಇಟ್ಕೊಂಡ್ಬಿಟ್ಟು ಡಿಜೆ ಹಳ್ಳಿ KG ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಬೆಂಕಿ ಹಾಕ್ತೀರಿ ಅಂತಂದ್ರೆ, ಆಗಿದ್ದಂತಹ ಭೀಮಾಶಂಕರ್ ಗುಳೇದವರನ್ನ ಸಹಿತವಾಗಿ DCPಗಳನ್ನ ಅಟ್ಟಿಸ್ಕೊಂಡು ಹೋಗ್ತೀರಿ ಅಂತಂದ್ರೆ ಅರ್ಥ ಏನು? ನೀವು ಮದ್ದೂರಿಗೆ ಕಲ್ಲೆಸಿಲ್ದಿದ್ರೆ ನಾವ್ಯಾಕೆ ಹೋಗ್ಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತೀರಿ. ಚಲವರಾಯ ಸ್ವಾಮಿ ಅವರು ಹೇಳ್ತಾರೆ, ಪದೇ ಕಾಲ್ಗಳು ಹೋಗ್ತಿದೆಯಂತೆ ಬಿಜೆಪಿ ಹಾಗೆ RSS ನಾಯಕರಿಗೆ, ಮದ್ದೂರು ಸೇರಿದಂತೆ ಮಂಡ್ಯ ಭಾಗದ ಹಿಂದೂ ಕಾರ್ಯಕರ್ತರಿಗೆ. ಏನಾದ್ರೂ ಗಲಾಟೆ ಮಾಡಿ ಇಲ್ದಿದ್ರೆ ಬಿಜೆಪಿಗೆ ನೆಲೆ ಹೆಂಗೆ? ಮಂಡ್ಯ ಭಾಗದಲ್ಲಿ ಎಸ್ಪೆಷಲಿ ಪ್ರತಾಪ್ ಸಿಂಹ ಅವರೇ, ಕೇವಲ ಹಸಿರು ಶಾಲ್ಗಳು, ಹಸಿರು ಬಾವುಟಗಳು, ರೈತ ಪರ ಹೋರಾಟಗಳು ನಡೀತಾ ಇದ್ದ ಕಡೆ ಇವತ್ತು ಭಗವಧ್ವಜ, ಕೇಸರಿ ಶಾಲು ತರಿಸಿರೋದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಬಿಜೆಪಿಯದ್ದು ಆರೋಪ ಮಾಡ್ತಿದ್ದಾರೆ. ಮಾನ್ಯ ಪರಮೇಶ್ವರ್ ಅವರಿಗೆ ರಾಜ್ಯದ ಗೃಹ ಸಚಿವರಾಗಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಯಾವಾಗಲೂ ಬಹಳ ಪ್ರೀತಿಯನ್ನು ಇಟ್ಕೊಂಡಿರೋರು ಮೈನಾರಿಟೀಸ್ ಬಗ್ಗೆ, ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಸರ್, ಒಂದು ಎನ್ಕ್ವೈರಿ ಮಾಡಿಸಿ ಸರ್. ಕಳೆದ ಸಾರಿ ನಾಗಮಂಗಲದಲ್ಲಿ ಒಬ್ಬ ಹಿಂದೂ ಮಾರ್ವಾಡಿಯ ಅಂಗಡಿಗೆ ಬೆಂಕಿ ಹಾಕಿದವ್ರು ಯಾರು? ಕಲ್ ಬಿಸಾಡಿದವ್ರು ಯಾರು? ಗಣೇಶ ನೀವ್ ಯಾಕೆ ಪೊಲೀಸ್ ಜೀಪಲ್ಲಿ ಕರ್ಕೊಂಡು ಹೋದ್ರಿ? ಆ ಪರಿಸ್ಥಿತಿ ಯಾಕೆ ಸೃಷ್ಟಿ ಆಯ್ತು? ನೀವು ಪೊಲೀಸರ ಮೇಲೆ ದಾಳಿ ಮಾಡಿದವ್ರ ವಿರುದ್ಧ ಇದ್ದಂತ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಇದೆಯಲ್ಲ, UAPA ಕೇಸ್ಗಳನ್ನ ವಾಪಸ್ ತಗೊಂಡ್ರಲ್ಲ, ಅದನ್ನ ಯಾಕೆ ತಗೊಂಡ್ರಿ? ದಯವಿಟ್ಟು ಅದನ್ನ ಹೇಳಿ. ಈಗ ನಾವು ಬಿಜೆಪಿಯವರು ಮಿಸ್ಕ್ರಿಯೆಂಟ್ಸ್ ಅಂತಲೇ ಅನ್ಕೊಂಡ್ಬಿಡೋಣ. ತನಿಖೆ ಮಾಡ್ಬಿಟ್ಟು ನಮ್ಮನ್ನ ಎಕ್ಸ್ಪೋಸ್ ಮಾಡಿ ಸರ್. ನಾವು ಈಗ ಕಲ್ಲು ಬಿಸಾಡ್ಲಿಲ್ಲ ನನ್ನ ಹೋಗೋ ಪರಿಸ್ಥಿತಿ ಬರ್ತೈತೆ ಹೇಳಿ. ಇವತ್ತು ದಸರಾ ವಿಚಾರನೂ ಕೂಡ ಆನಂತರ ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೀನಿ. ಪ್ರೊವೊಕೇಶನ್ ಎಲ್ಲಿಂದ ಬರ್ತಾ ಇದೆ ಹೇಳಿ? ಆಮೇಲೆ ಒಂದ್ ಕಲ್ ಬಿತ್ತು ಈ ಕಡೆಯಿಂದ 800 ಜನರ ಮೇಲೆ FIR ಮಾಡೋ ರೀತಿಯಲ್ಲಿ ಅನಿವಾರ್ಯತೆ ಸೃಷ್ಟಿ ಮಾಡಿದ್ದು ಬಿಜೆಪಿಗರು. ಸ್ಥಳೀಯ ಪೊಲೀಸರು ಪರಿಸ್ಥಿತಿಯನ್ನ ತಹಬದಿಗೆ ತರ್ತಾ ಇದ್ರು.